ಅರಣ್ಯವನ್ನು ಕೆರೆಯಾಗಿಯೂ ಮರುಭೂಮಿಯಲ್ಲಿ ಬುಗ್ಗೆಗಳನ್ನು, ಅರಣ್ಯವನ್ನು ಕೆರೆಯಾಗಿಯೂ ಮರುಭೂಮಿಯಲ್ಲಿ ಬುಗ್ಗೆಗಳನ್ನು, ತಗ್ಗುಗಳಲ್ಲಿ ಒರತೆಗಳನ್ನು ಹೊರಡಿಸುವವನು ನನ್ನ ದೇವರೇ. ನಮ್ಮ ಕರ್ತನಾದ ಯೇಸುವಿನಲ್ಲಿ, ನಮ್ಮ ಕರ್ತನಾದ ಯೇಸುವಿನಲ್ಲಿ ಹೆಚ್ಚಾಗಿ ಫಲ ಕೊಡಿರಿ, ಹೆಚ್ಚಾಗಿ ಫಲ ಕೊಡಿರಿ. ನೀವು ಬಹಳ ಫಲ ಕೊಟ್ಟರೆ ತಂದೆಗೆ ಮಹಿಮೆ ಆಗುವುದು. ಈ ರೀತಿಯಾಗಿ ಫಲ ಕೊಟ್ಟರೆ ಕರ್ತನ ಶಿಷ್ಯರಾಗುವಿರಿ. ಹಾಡಿದರು ಮೂಕರು, ಕುಂಟರು ಎದ್ದು ಓಡಾಡಿದರು. ಹಾಡಿದರು ಮೂಕರು, ಕುಂಟರು ಎದ್ದು ಓಡಾಡಿದರು. ನಮ್ಮ ಕರ್ತನಾದ ಯೇಸುವಿನಲ್ಲಿ ಹೆಚ್ಚಾಗಿ ಹೆಚ್ಚಾಗಿ ಫಲ ಕೊಡಿರಿ. ನಮ್ಮ ಕರ್ತನಾದ ಯೇಸುವಿನಲ್ಲಿ ಹೆಚ್ಚಾಗಿ ಫಲ ಕೊಡಿರಿ. ಅಪ್ಪ ಹೇಳ್ರಿ ಏಸಪ್ಪ, ಹೆಚ್ಚಾಗಿ ಫಲ ಕೊಡಿರಿ. ನೀವು ಬಹಳ ಫಲ ಕೊಟ್ಟರೆ ತಂದೆಗೆ ಮಹಿಮೆ ಆಗುವುದು. ಈ ರೀತಿಯಾಗಿ ಫಲ ಕೊಟ್ಟರೆ ಕರ್ತನ ಶಿಷ್ಯರಾಗುವಿರಿ. ಹೇಳಿ, ಈ ರೀತಿಯಾಗಿ ಫಲ ಕೊಟ್ಟರೆ ಕರ್ತನ ಶಿಷ್ಯರಾಗುವಿರಿ. ಇವತ್ತು ವಾಕ್ಯ ಕಿವಿಯುಳ್ಳವನು ಕೇಳಲಿ ಅಂತ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ನೀವು ಮಾಡೋದಕ್ಕಿಂತ ಮೊದಲು ಮಾಡೋದಕ್ಕಿಂತ ಮೊದಲು ಕೇಳುವುದನ್ನು ಮೊದಲು ಕಲಿಯೋಣ. ಕೇಳುವುದರ ಮೂಲಕವಾಗಿ ನೀತಿಯು ದೊರಕುತ್ತದೆ. ಕೇಳುವುದರ ಮೂಲಕವಾಗಿ ನಂಬಿಕೆ ಹೆಚ್ಚಾಗತ್ತೆ. ಕೇಳುತ್ತಾ 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 ಮಾಡುವುದಕ್ಕೆ ದೇವರಾತ್ಮನು ಪ್ರೇರೇಪಿಸ್ತಾನೆ. ಯಾಕೆ ಗೊತ್ತಾ ಕೇಳಬೇಕು ಅನ್ನೋದು? ದೇವರಾತ್ಮನ ಹೇಳ್ತಾನೆ, ಕೇಳುವುದು ಕೇಳಿ ಕೇಳಿ ಕೇಳಿ. ಯಾವುದನ್ನು ನೀವು 100ಕ್ಕಿಂತ ಹೆಚ್ಚು ಸಾರಿ ಕೇಳ್ತಿರೋ ಅದು ನಿಮ್ಮೊಳಗೆ ಮಾಡುವುದಕ್ಕೆ ಪ್ರೇರೇಪಿಸುವಂಥದ್ದಾಗಿದೆ. ಯಾವಾಗ ವಾಕ್ಯವನ್ನು ನೀವು ಹೆಚ್ಚು ಕೇಳ್ತಾ ಹೋಗ್ತಿರೋ ಕೇಳುವುದು ನಿಮಗೇನು ಮಾಡ್ತದೆ? ಮಾಡುವುದಕ್ಕೆ ಪ್ರೇರೇಪಿಸುವಂಥದ್ದಾಗಿದೆ. ಅದಕ್ಕಾಗಿ ಸೈತಾನನು ಮಾಡಿದ ಮೊದಲನೇ ಟ್ರಿಕ್ಸ್ ಏನು ಗೊತ್ತಾ? ಸುಳ್ಳನ್ನು ಕೇಳುವುದಕ್ಕಾಗಿ ಹವ್ವಳನ್ನ ಅದನ್ನು ಪ್ರೇರೇಪಿಸ್ತಾನೆ. ಕೇಳಿ 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 ಅವಳು ಸುಳ್ಳನ್ನು ಕೇಳಿ 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 ಪಾಪಕ್ಕೆ ಮೋಹಿಸ್ತಾ ಇದ್ದಾಳೆ. ಇವತ್ತು ನಾವು ಅನೇಕ ಬೇಡವಾದ ಕಾರ್ಯವನ್ನು ಕೇಳಿ ಕೇಳಿ ಕೇಳಿನೇ ನಾವು ಪಾಪಕ್ಕೆ, ತಪ್ಪಾದ ಕೆಲಸಕ್ಕೆ ಒಳಗಾಗಿದ್ದೇವೆ. ಇವತ್ತು ಹೇಳೋಣ, ಸ್ವಾಮಿ, ನಾನು ಬೇರೆ ಹೊರಗಿನ ವಿಷಯವನ್ನು ಕೇಳೋದನ್ನು ಬಿಟ್ಟು ನಿನ್ನ ವಾಕ್ಯವನ್ನು ಕೇಳೋದಕ್ಕಾಗಿ ನಾನು ಹೆಜ್ಜೆ ಇಡ್ತೇನೆ ಎಂಬುದಾಗಿ ಮುಂದೆ ಇಡ್ರಿ. ದೇವರು ನಿಮ್ಮ ಎಲ್ಲ ಭಾಗದಲ್ಲಿ ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ದೊಡ್ಡ ಕಾರ್ಯವನ್ನು ನೀನು ಮಾಡುತ್ತೆ. ಅದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆ ಕೇಳು ತಂದೆಯೇ, ಆಮೆನ್.